ನಮಸ್ಕಾರ. ನಾನು ಶಂಕರ್ ತುಂಟಾಪುರ್, ಕನ್ನಡ ಡಿವಿ ನ್ಯೂಸ್, ಕರ್ನಾಟಕ. ನಾನು ರಮೇಶ್ ನಡಿಗೇರಿ, ರಾಜ್ಯಾಧ್ಯಕ್ಷ, ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಬಿ ಗ್ರೇಡ್ ಹುದ್ದೆ ಉನ್ನತೀಕರಣ ಸಂಘ, ಬೆಂಗಳೂರು. ಪತ್ರಿಕಾ ಮಾಧ್ಯಮ ಮತ್ತು ಸುದ್ದಿ ಮಾಧ್ಯಮದ ಮುಖಾಂತರ ನಾನು ತಿಳಿಸುವುದೇನಪ್ಪ ಅಂತಂದರೆ, ಮೊದಲಿಗೆ ನೂತನವಾಗಿ ಬಂದಿರತಕ್ಕಂಥ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆಯ ಗೌರವಾನ್ವಿತ ಸಚಿವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇಲಾಖೆಯ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ 15 ಹಣಕಾಸು ಮತ್ತು 16 ಹಣಕಾಸು ಅನುದಾನ ಬಿಡುಗಡೆ, ಈ ಅನುದಾನ ಹಂಚಿಕೆ ಮಾಡುವಲ್ಲಿ ವಹಿಸಿರ್ತಕ್ಕಂಥ ಕಾಳಜಿ ಮತ್ತು ಜನಪರ ಕಾಳಜಿಯನ್ನು ಸಂಘವು ಗೌರವಪೂರ್ವಕವಾಗಿ ಸಚಿವರನ್ನು ಶ್ಲಾಘಿಸುತ್ತದೆ ಮತ್ತು ಅಭಿನಂದಿಸುತ್ತದೆ. ಅದೇ ರೀತಿಯಾಗಿ ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ಮತ್ತು ಸಮಯ ತಕ್ಕಂತೆ ನಿರ್ವಹಣೆ ಮಾಡಿರುವುದಕ್ಕೆ ಕೇಂದ್ರ ಸರ್ಕಾರದ ಉನ್ನತ ಅಧಿಕಾರಿಗಳ ಮಟ್ಟದ ತಂಡವು ಕರ್ನಾಟಕ ಸರ್ಕಾರವನ್ನು ಶ್ಲಾಘಿಸುವುದನ್ನು, ಗೌರವಿಸುವುದನ್ನು ಮತ್ತು ಅಭಿನಂದನೆ ಸಲ್ಲಿಸುವುದನ್ನು ನಮ್ಮ ಸಂಘವು ಕೇಂದ್ರ ತಂಡಕ್ಕೂ ಸಹಿತ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತದೆ. ಅದೇ ರೀತಿಯಾಗಿ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳ ಒಂದು ಮಾರ್ಗದರ್ಶನ ಮತ್ತು ಇಲಾಖೆಯ ಗೌರವಾನ್ವಿತ ಸಚಿವರ ಒಂದು ಸಲಹೆಯಂತೆ ಗ್ರಾಮೀಣ ಮಟ್ಟದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಮ್ಮೆಲ್ಲ ರಾಜ್ಯದ ಎಲ್ಲ PDO ಅಧಿಕಾರಿಗಳನ್ನು ನಮ್ಮ ಸಂಘವು ಶ್ಲಾಘಿಸುತ್ತದೆ. ಜೊತೆಗೆ PMI ಹೌಸಿಂಗ್ ಸಂಬಂಧಪಟ್ಟಂತೆ PMI ಯೋಜನೆಗಳಾಗಿರ್ಬೋದು, ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಕೈಗೊಂಡಿರ್ತಕ್ಕಂಥ ನಮ್ಮ ಗ್ರಾಮೀಣ ಮಟ್ಟದ ಅಧಿಕಾರಿಗಳ ಒಂದು ಕಾಳಜಿ ಆಗಿರ್ಬೋದು ಮತ್ತು ಇಲಾಖೆಯ ಉನ್ನತ ಮಟ್ಟ ಅಧಿಕಾರಿಗಳ ಒಂದು ಸಲಹೆಯಂತೆ ನಿರ್ವಹಿಸಿರ್ತಕ್ಕಂಥ ನಮ್ಮ ಗ್ರಾಮೀಣ ಮಟ್ಟದ ಎಲ್ಲ ಅಧಿಕಾರಿಗಳ ಸಿಬ್ಬಂದಿ ವರ್ಗವನ್ನು ಸಹಿತ ನಮ್ಮ ಸಂಘವು ಶ್ಲಾಘಿಸುತ್ತದೆ. ಇತ್ತೀಚಿನ ದಿನಗಳಲ್ಲಿ ಅಂದರೆ ನಾನು ಮಾನ್ಯ ಇಲಾಖೆ ಸಚಿವರನ್ನು ಖುದ್ದಾಗಿ ನಾನು ಭೇಟಿಯಾದಾಗ ಇಲಾಖೆ ಸಚಿವರು ಉತ್ತಮವಾಗಿ ಸ್ಪಂದನೆ ನೀಡಿದ್ದನ್ನು ನಾನು ವೇಗವಾಗಿ ತ್ವರಿತಗತಿಯಲ್ಲಿ 15ನೇ ಹಣಕಾಸು ಯೋಜನೆಯ ಅನುದಾನ ಆಗಿರ್ಬೋದು, ಆಮೇಲೆ 16ನೇ ಹಣಕಾಸು ಯೋಜನೆಯ ಅನುದಾನ ಹಂಚಿಕೆ ಆಗಿರ್ಬೋದು, ಜನಪರ ಕಾಳಜಿಯನ್ನು ಇಟ್ಟುಕೊಂಡು ಮೊನ್ನೆ ದಿನ ಇಲಾಖೆಯ ಸಚಿವರು ದೆಹಲಿಗೆ ಹೋಗಿ ಹಂಚಿಕೆಯನ್ನು ಮಾಡಿಸಿದ್ದನ್ನು ನಾವು ನೋಡ್ತಾ ಇದ್ದೇವೆ. 1889 ಕೋಟಿ ಅನುದಾನವನ್ನು ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ 5 ವರ್ಷಕ್ಕೆ ಗ್ರಾಮ ಪಂಚಾಯತ್ಗೆ ಬಿಡುಗಡೆ ಆಗಬೇಕಂತ ಅನುದಾನ ಹಂಚಿಕೆ ಮಾಡಿದ್ದನ್ನು ನಮ್ಮ ಸಂಘವು ಶ್ಲಾಘಿಸುತ್ತದೆ. ಸ್ನೇಹಿತರೆ, ನಮ್ಮ PDO ಸ್ನೇಹಿತರಲ್ಲಿ ಒಂದು ವಿನಂತಿ. ಈಗಾಗಲೇ ನಾವು ಇವತ್ತಿನ ಪತ್ರಿಕಾ ಮಾಧ್ಯಮದ ಮುಖಾಂತರ ನೋಡಿದ್ದೇವೆ. ನಮ್ಮಲ್ಲೇ ಇರ್ತಕ್ಕಂಥ ಇನ್ನೊಂದು ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕರ್ನಾಟಕ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರು ಒಂದು ಹೇಳಿಕೆ ನೀಡಿದ್ದಾರೆ. ಏನಪ್ಪಾ ಅಂತಂದ್ರೆ, ಒಂದು ವಾರದಲ್ಲಿ
ಏನಾದರೂ ಅನುದಾನ 15 ಹಣಕಾಸು ಬಿಡುಗಡೆ ಆಗಿದೆ ಹೋದರೆ ನಾವು ರಾಜ್ಯದ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಬೀಗವನ್ನು ಹಾಕ್ತೇವೆ ಅಂತಕ್ಕಂಥ ದಾಟಿಯಲ್ಲಿ ಅವರು ಒಂದು ಹೇಳಿಕೆ ನೀಡಿದ್ದನ್ನ ನಮ್ಮ ಸಂಘವು ಅದಕ್ಕೆ ಸ್ಪಂದನೆ ನೀಡುವುದಿಲ್ಲ. ಕ್ಷೇಮಾಭಿವೃದ್ಧಿ ಸಂಘದ ಒಂದು ಹೇಳಿಕೆಗೆ ನಮ್ಮ ಬೀಗರ ಸಂಘವು ಅದಕ್ಕೆ ಸ್ಪಂದನೆಯನ್ನು ತೋರುವ ಬೆಂಬಲವನ್ನು ನಾವು ನೀಡುವುದಿಲ್ಲ. ಏನಕ್ಕಪ್ಪ ಅಂತಂದ್ರೆ ಈಗಾಗಲೇ ಮೊನ್ನೆ ಇಲಾಖೆ ಸಚಿವರು ನಾನು ಖುದ್ದಾಗಿ ಭೇಟಿಯಾದಾಗ ಅವರು ಸಕಾರಾತ್ಮಕ ಒಂದು ಭರವಸೆ ನೀಡಿದ್ದಾರೆ ಮತ್ತು ಮೊನ್ನೆ ದೆಹಲಿಗೆ ಹೋಗಿ 18,889 ಏನು ಅನುದಾನವನ್ನು 89 ಕೋಟಿ ಅನುದಾನವನ್ನು 18,889 ಕೋಟಿ ಅನುದಾನವನ್ನು 5 ವರ್ಷಕ್ಕೆ ಸಂಬಂಧಪಟ್ಟ ಹಂಚಿಕೆ ಮಾಡಿದ್ದನ್ನ ಇದೇ ಉದಾಹರಣೆ ಇದೆ. ಸೊ ಹಾಗಾಗಿ ಅವರ ಮೇಲೆ ಒಂದು ಗೌರವ ಇದೆ, ಇಲಾಖೆಯ ಒಂದು ಸಚಿವರ ಮೇಲೆ ಮತ್ತು ಇಲಾಖೆಯ ಉನ್ನತ ಮಟ್ಟ ಅಧಿಕಾರಿಗಳ ಮೇಲೆ ಗೌರವ ಇದೆ. ಸೊ ಹಾಗಾಗಿ ನಾವು ಈ ಒಂದು ಹೇಳಿಕೆಗೆ ನಮ್ಮ ಬೆಂಬಲವನ್ನು ಇಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ಈ ಪತ್ರಿಕೆ ಮಾಧ್ಯಮ ಮುಖಾಂತರ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಇನ್ನು ಮುಂಬರುವ ದಿನಗಳಲ್ಲಿ ಗೌರವಾನ್ವಿತ ಸಚಿವರ ಮತ್ತು ಇಲಾಖೆಯ ಉನ್ನತ ಮಟ್ಟ ಅಧಿಕಾರಿಗಳ ಒಂದು ಮಾರ್ಗದರ್ಶನ ಮತ್ತು ಅವರ ಒಂದು ಆದೇಶದ ಅನ್ವಯ ನಾವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಯಶಸ್ವಿಯಾಗಿ ಒಂದು ಕಾರ್ಯವನ್ನು ಮಾಡ್ತೇವೆ ಅಂತಕ್ಕಂಥ ವಿಚಾರವನ್ನು ಒಂದು ವಿನಂತಿಯನ್ನು ನಾನು ಮಾಡುತ್ತಾ ಈ ಒಂದು ಪತ್ರಿಕೆ ಮುಖಾಂತರ ನಾನು ಎಲ್ಲ ಒಂದು ಇಲಾಖೆ ಅಧಿಕಾರಿಗಳಿಗೆ ಮತ್ತು ಸಚಿವರಿಗೆ ಒಂದು ಹೃತ್ಪೂರ್ವಕ ಒಂದು ವಿನಂತಿಯನ್ನು ಸಲ್ಲಿಸ್ತಾ ಇದ್ದೇನೆ.